ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 6 ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕಾತಿ ಮಾಡಬೇಕಂತೇಳಿ ಸರ್ಕಾರ ನಿರ್ಣಯ ಮಾಡಿ ಪ್ರಕ್ರಿಯೆ ಆರಂಭಿಸಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬಿಜಾಪುರ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ ಈ ರೀತಿ 6 ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ನೇಮಕಾತಿ ಮಾಡ್ಲಿಕ್ಕೆ ನಿರ್ಣಯ ಮಾಡಿದ್ದಾರೆ. ಪ್ರಕ್ರಿಯೆ ಆರಂಭ ಆಗಿದ್ದವ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಕುಲಪತಿಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಶಿಫಾರಸು, ಮುಲಾಜಿ ನಡೀತಂದ್ರೆ ಆ ಕುಲಪತಿ ಯಾವ ವಿಶ್ವವಿದ್ಯಾಲಯಕ್ಕೆ ನೇಮಕ ಆಗ್ತಾನೆ ವಿಶ್ವವಿದ್ಯಾಲಯನೇ ಪೂರ ಸರ್ವನಾಶ ಮಾಡಿಬಿಡ್ತಾನೆ. ಯಾಕಂದ್ರೆ ನಾವು ದುಡ್ಡು ಕೊಟ್ಟು ಬರ್ತಾನೆ ಅಂತಂದ್ರೆ ಕ್ವಾಲಿಟಿ ಎಜುಕೇಷನ್ ಬರ್ಬಾದ್ ಮಾಡ್ತಾನೆ. ನೇಮಕಾತಿಗಳಲ್ಲಿ ತಂದೆ ಆದಂಥ ನಿಯಮಗಳನ್ನು ರೂಪಿಸಿ ಅವ UGC ನೇಮಕಾತಿ ಮಾನದಂಡಗಳಿಗೆ ಏನಪ್ಪ ಅಂದ್ರೆ ಗಾಳಿಗೆ ತೂರಿ ಏನದೆಲ್ಲ ಕೋಟ್ಯಾಂತರ ದುಡ್ಡು ಮಾಡ್ಕೊಳಕ್ಕೆ ಯೋಚನೆ ಮಾಡ್ತಾನೆ. ಆ ದುಡ್ಡು ಕೊಡ್ತಾನೆ, ದುಡ್ಡು ಗಳಿಸಬೇಕಾಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ, ಕುಲಪತಿಗಳ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಬೇಕು, ಅರ್ಹತೆ ಇರಬೇಕು, ಯೋಗ್ಯತೆ ಇರಬೇಕು ಮತ್ತು ಸಾಮಾಜಿಕ ನ್ಯಾಯನೂ ಕೊಡಬೇಕು. ಸಾಮಾಜಿಕ ನ್ಯಾಯ ಯಾಕೆ ಬೇಕಂತಂದ್ರೆ ಎಲ್ಲ ವರ್ಗದ ಜನರಲ್ಲಿ ಅರ್ಹತೆ ಇದ್ದವರ ಅವ್ರಿಗೂ ಏನದಲ್ಲ ನೀವು ಸಾಮಾಜಿಕ ನ್ಯಾಯ ಪ್ರಕಾರ ನೇಮಕಾತಿ ಮಾಡಬೇಕು. ಈಗ 6 ವಿಶ್ವವಿದ್ಯಾಲಯಗಳಲ್ಲಿ 371ನೇ ಜೆ ಕಲಂ ಪ್ರಕಾರ ನಮ್ಮ ಮೀಸಲಾತಿ ಪ್ರಕಾರ 2 ವಿಶ್ವವಿದ್ಯಾಲಯ ಕುಲಪತಿಗಳು ನಮ್ಮವ್ರು ನೇಮಕ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಶ್ರೀಮಂತ ಇತಿಹಾಸದಿಂದ ಮೆರೆದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟದ. ಇವತ್ತು ತನ್ನ ಶ್ರೀಮಂತ ಇತಿಹಾಸ ಏನಪ್ಪ ಅಂದ್ರೆ ಕಳಿಸ್ಕೊಂಡದೀಗ. 45 ವರ್ಷ ಪೂರ್ವದಲ್ಲಿ ಈ ವಿಶ್ವವಿದ್ಯಾಲಯ ಆರಂಭ ಆದಾಗ 100% ಏನಪ್ಪ ಅಂದ್ರೆ ನೌಕರಿಗಳಿದ್ದು, ಅಪಾರ್ಟ್ಮೆಂಟ್ಗಳಿದ್ದು, ಎಲ್ಲ ಮಂಜೂರಾದ ಹುದ್ದೆಗಳು ಭರ್ತಿಯಾಗಿದ್ದು, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಏನಪ್ಪ ಅಂದ್ರೆ ಸಿಬ್ಬಂದಿಗಳಿದ್ದು, ವಿದ್ಯಾರ್ಥಿಗಳು ಏನಪ್ಪ ಗುಣಮಟ್ಟ ಶಿಕ್ಷಣ ಸಿಗ್ತಾಯಿತ್ತು. ಬೆಂಗಳೂರು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಲಿಸಿದ್ರು ನಾವು ಅವ್ರ ಲೆವೆಲ್ದಾಗ ಮುಟ್ಟಿದ್ದೀವಿ. ಅಂಥ ವಿಶ್ವವಿದ್ಯಾಲಯ ಸಕಾಲಕ್ಕೆ ನೇಮಕಾತಿಗಳು ಇರಲಾರ್ದೇ ಬೇರೆ ಬೇರೆ ಕಾರಣಗಳಿಂದ ವಿಶ್ವವಿದ್ಯಾಲಯದ ಗುಣಮಟ್ಟನೇ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಯದ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ನಾವು ಬದ್ಧತೆ ಅದ, ನಮ್ಮ ಕರ್ತವ್ಯ ಅದ, ನಮ್ಮ ವಿಶ್ವವಿದ್ಯಾಲಯ ಸುಧಾರಣೆ ಆಗಬೇಕಂತ. ಯಾಕಂದರೆ ಈ ಗುಲ್ಬರ್ಗಾ ವಿಭಾಗದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗಬೇಕಂತೇಳಿ. ಅದಕ್ಕೆ ನಾನು ನಮ್ಮ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಈಶ್ವರ್ ಖಂಡ್ರೆ ಅವ್ರಿಗೆ, ಭೋಜರಾಜ್ ಅವರಿಗೆ, ದರ್ಶನಾಪುರ ಅವರಿಗೆ, ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರಿಗೆ ಆಗ್ರಹ ಮಾಡ್ತೀವಿ, ನೀವು ಏನೇ ಮಾಡಿರಿ ಬೇರೆ ಕ್ಷೇತ್ರದಾಗ ಈ ಒಂದು ಶಿಕ್ಷಣ ಕ್ಷೇತ್ರದಾಗ ಮಾತ್ರ ನಿಷ್ಠವಾದ ಕ್ರಮ ಕೈಗೊಳ್ಳಬೇಕು, ದಿಟ್ಟತನ ಕ್ರಮ ಕೈಗೊಳ್ಳಬೇಕು. ಯಾವುದೇ ಮುಲಾಜಿ, ಯಾರದೇ ಶಿಫಾರಸ್ಸಿಗೆ ನೀವು ಕ್ಯಾರೇ ಅನ್ಬೇಡ್ದು. ನೀವು ಯಾರ್ದು ಶಿಫಾರಸು ಕೇಳಬೇಡ್ರಿ, ಯಾರು ಮುಲಾಜಿಗೆ ಹೋಗಬೇಡ್ರಿ. ಒಳ್ಳೆ ಅರ್ಹ ಇರುವಂಥ ವ್ಯಕ್ತಿಗೆ, ದಿಟ್ಟತನ ಇರುವಂಥ ವ್ಯಕ್ತಿಗೆ, ನಿಷ್ಠಿರುವಂಥ ವ್ಯಕ್ತಿಗೆ ಅವೇನಪ್ಪ ಅಂದ್ರೆ ಈ ಒಂದು ಗುಲ್ಬರ್ಗಾ ಯೂನಿವರ್ಸಿಟಿ ಕುಲಪತಿ ಯಾಕೆ ಬಂದ್ರೆ ಅರ್ಧ ಸಮಸ್ಯೆ ಬಗೆಹರಿತು, ಉಳಿತ ಅರ್ಧ ನೇಮಕಾತಿ ಮಾಡ್ಕೊಬೋದು. ಈ ರೀತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸೇರಿದಂತೆ ಎಲ್ಲ ವಿಶ್ವವಿದ್ಯಾಲಯ ಒಳ್ಳೆ ಕುಲಪತಿ ಬರಬೇಕು ಅಂದ್ರೆ ನಮ್ಮ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚುತ್ತದೆ. ಈಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಾವು ಸುಧಾರಣೆ ಯಾಕೆ ಮಾಡಬೇಕಂತಂದು ನಮ್ಮ ವಿದ್ಯಾರ್ಥಿಗಳು ಓದ್ತಾರೆ. ಒಳ್ಳೆ ಶಿಕ್ಷಣ ಸಿಕ್ಕರು ಮಾತ್ರ ಅವ್ರೇನಪ್ಪ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೌಕರಿಗಳು ಸಿಗ್ತಾರೆ, ಜ್ಞಾನಿಗಳು ಆಗ್ತಾರೆ, ವಿಜ್ಞಾನಿಗಳು ಆಗ್ತಾರೆ, ಸಂಶೋಧಕರು ಆಗ್ತಾರೆ. ಅದಕ್ಕೇನದಲ್ಲ ಇಲ್ಲಿ ಒಳ್ಳೆ ಕುಲಪತಿ ಬರಬೇಕು. ಮತ್ತು 371ನೇ ಜೆ ಕಲಂ ಪ್ರಕಾರ ಇಲ್ಲಿ ಖಾಲಿ ಇರುವ ಹುದ್ದೆಗಳೆಲ್ಲ ಭರ್ತಿ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ, ಈ ಕುಲಪತಿಗಳ ನೇಮಕಾತಿಯಲ್ಲಿ ಪಾರದರ್ಶಕ ಮಾನದಂಡ ಅನುಸರಿಸಬೇಕು, ನೇಮಕಾತಿ ಮಾಡಬೇಕು ಅಂತೇಳಿ. ಅದ್ರ ಜೊತೆಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಜನರು ಏನದಲ್ಲ ನಿಮ್ಗೆ ಜಾಗ ಕೊಡ್ರಿ ಅಂತ ಕೇಳ್ತಾರೆ. ಪ್ರೈವೇಟ್ದವರು, ಬೇರೆ ಬೇರೆಯವರು. ಅಲ್ಲಿ ಜಾಗ ಕೊಡ್ಲಿಕ್ಕೇನದೇನು ಯಾರು ಸಿಕ್ಕವ್ರಿಗೆ ಕೊಡ್ಲಿಕ್ಕೇನು ಅದು ಕೊಡ್ಲಿಕ್ಕೆ ಬರಲ್ಲ. ಹಂಗೆ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂಥ ವಿಷಯಕ್ಕೆ ಬಿಟ್ಟು, ಅದು ಶೈಕ್ಷಣಿಕ ವಿಷಯ ಸಂಬಂಧಿದ್ರು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಅಟ್ಯಾಚ್ ಆಗಬೇಕು. ಅಂಥ ವಿಷಯಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ ಒಂದು ಜಮೀನು ಕೊಡಬೇಕು. ಬೇರೆ ವಿಷಯಗಳಿಗೆ ಅಲ್ಲಿಂದ ಜಮೀನು ಕೊಡಬಾರ್ದು ಅಂಥೇಳಿ ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ಮತ್ತು ವಿಶ್ವವಿದ್ಯಾಲಯ ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ.